ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಬೆಂಗಳೂರಿನ ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪಶ್ಚಿಮ ಗಂಗಾ ಪರಂಪರೆಯ ಬಗ್ಗೆ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ. ಫ್ಲವರ್ ಶೋ 6-8-2026 17-8-2026. ಈ ಹೂಗಳ ಅಲಂಕಾರ ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ರಾಜ್ಯಗಳಿಂದಲೂ ಪ್ರವಾಸಿಗರು ನೋಡಲು ಬರುತ್ತಾರೆ. ಪಶ್ಚಿಮ ಗಂಗರ ಪರಂಪರೆ ಕರ್ನಾಟಕದ ಶ್ರೀಮಂತ ಪರಂಪರೆಯನ್ನು ಹೂಗಳ ಮೂಲಕ ಕಾಣಲು ಸಿಗುತ್ತಿದೆ. ಗಂಗರ ಕಾಲದ ಚಾವುಂಡರಾಯ ಬಸದಿ, ಬೆಂಗಳೂರು ಶಾಸನ, ಗಂಗರ ಆನೆಕಾಳಗ, ಬ್ರಹ್ಮ ಮಾನಸ್ತಂಭಗಳು, ಶಾಸನಗಳು, ನಾಣ್ಯಗಳು, ಲಾಂಛನ ಹೂಗಳ ರೂಪದಲ್ಲಿ ರಚಿಸಲಾಗಿದೆ. ವಿಧ ವಿಧವಾದ ಹೂಗಳು ಹಾಗೂ ಸಸ್ಯಗಳು ಇದರಲ್ಲಿ ಪಾಲ್ಗೊಂಡಿವೆ. ಮಾರಸಿಂಹ ಕೊನೆಯ ದೊರೆ, 4ನೇ ರಾಚಮಲ್ಲನ ಮೂರ್ತಿಗಳಿವೆ. 30 ಲಕ್ಷ ಹೂಗಳು ಈ ಪ್ರದರ್ಶನದಲ್ಲಿ ಬಳಸಲಾಗಿದೆ. ಬೇಗೂರು ನಗರೇಶ್ವರ ದೇವಾಲಯ ಆಕರ್ಷಣೀಯ ಕೇಂದ್ರಬಿಂದು ಆಗಿದೆ. ಆ ಕಾಲದಲ್ಲಿ ಕಟ್ಟಿಸಿದ ರಾಜ ಎರೆಗಂಗಾ ನೀತಿ ಮಾರ್ಗ 1300 ವರ್ಷಗಳ ಹಳೆಯದು. ಹೂಗಳು ನೋಡಲು ಎಷ್ಟು ಸುಂದರವೋ ಅದನ್ನು ನೋಡಲು ಹೋದವರು ಎಲ್ಲೂ ಪ್ಲಾಸ್ಟಿಕ್ ಚೀಲಗಳು ಬಿಸಾಕದೆ ಅದರ ಸೌಂದರ್ಯ ಕಾಪಾಡುವುದು ಮುಖ್ಯವಾದದ್ದು. ಹೂಗಳು ತಮ್ಮ ಬಣ್ಣ ಪರಿಮಳದಿಂದ ನೋಡುಗರನ್ನು ಸೆಳೆಯುತ್ತವೆ. ಪ್ರಕೃತಿಯ ಅಂದ ಹೆಚ್ಚಿಸುವುದರಲ್ಲಿ ಹೂಗಳ ಪಾತ್ರ ದೊಡ್ಡದು. ವಯಸ್ಸಾದವರಿಗೆ, ವಿಕಲಚೇತನರಿಗೆ ಕರೆದುಕೊಂಡು ಹೋಗಲು ವಿದ್ಯುತ್ ಚಾಲಿತ ವಾಹನಗಳು, ಎಲೆಕ್ಟ್ರಿಕ್ ಬಗ್ಗಿ ಅನುಕೂಲ ಮಾಡಲಾಗಿದೆ. ಎಲ್ಲೇ ಹೋದರೂ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಲಾಲ್ಬಾಗ್ ಗ್ಲಾಸ್ ಹೌಸ್ ಬಟಾನಿಕಲ್ ಗಾರ್ಡನ್, ಬೆಂಗಳೂರು. ಸಮಯ ಬೆಳಗ್ಗೆ 7 ರಿಂದ ಸಂಜೆ 7 ತನಕ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.